ಮಿಸ್ ಆಗಿದ್ದಾರೆ ಅನ್ನುವಂಥದ್ದೇನಿದೆಯಲ್ಲ, ಸೊ ಈ ಟೈಮಲ್ಲಿ ನಿಮ್ಮ ಗಮನಕ್ಕೆ ಬರಲೇ ಇಲ್ವಾ? ಅಥವಾ ನಿಮಗಾಗಲಿ ಅಥವಾ ಸುಜಾತ ಭಟ್ ಅವರ ತವರು ಮನೆ ಅವ್ರಿಗೂ ಹೇಳಿಲ್ವ? ಯಾಕೆಂದರೆ ಅವ್ರು ಕಂಪ್ಲೇಂಟಲ್ಲಿ ಬರೀತಾರೆ, ಇಡೀ ಒಂದು ರಾತ್ರಿ ನನ್ನೆಲ್ಲ ಕೂಡ ಹಾಕಿದ್ರು, ನನಗೆ ಹಿಂಸೆ ಕೊಟ್ಟರು, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದರೂ ಕೂಡ ನನಗೆ ನ್ಯಾಯ ಸಿಗಲಿಲ್ಲ ಅನ್ನುವಂಥದ್ದನ್ನು. ಸೊ ಈ ವಿಷಯ ನಿಮಗಾಗಲಿ ಅಥವಾ ಸುಜಾತ ಭಟ್ ಅವರ ತವರು ಮನೆಯವರಿಗೆ ಅವರು ತಿಳಿಸೋ ಪ್ರಯತ್ನನೇ ಮಾಡಲಿಲ್ವಾ? ಈವರೆಗೂ ನಮ್ಗೆ ಅದ್ರ ವಿಷಯನೇ ಗೊತ್ತಿಲ್ಲ. ಟಿ ವಿಯಲ್ಲಿ ಬಂದ್ರ ಮೇಲೆ ಗೊತ್ತಾಗಿದೆ ಸರ್ ಅದು. ಆಯಿತು, 2003 ನಂತರ ಅವರು ಮತ್ತೆ ಎಲ್ಲೂ ದೂರು ಕೊಡಲ್ಲ, ಏನೂ ಆಗಲ್ಲ, ಈಗ ಅವ್ರು ಪ್ರತ್ಯಕ್ಷ ಆಗಿರುವಂಥದ್ದು. ಅಟ್ಲೀಸ್ಟ್ ಈ ಘಟನೆ ಈಗೇನು ಅನಾಮಿಕ ಬಂದ ನಂತರ ದೂರು ಕೊಡ್ತಿದಾರಲ್ಲ, ಈ ಮಧ್ಯೆ ಅವರು ಎಲ್ಲಿದ್ದರು, ಏನು ಮಾಡ್ತಾ ಇದ್ರು, ಅದನ್ನಾದ್ರೂ ತಿಳ್ಕೊಳ್ಳೋ ಪ್ರಯತ್ನಗಳು ಮಾಡಿದ್ದೀರಾ? ಕಾಂಟ್ಯಾಕ್ಟ್ ನಂಬರೇ ಇಲ್ವಲ್ಲ ಸರ್. ಅದು ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಏನೋ ಇದು ಮಾಡ್ಬೋದು. ಯಾಕೆ ಈ ಧರ್ಮಸ್ಥಳದ ದೇವರ ಹೆಸರನ್ನು ಹಾಳು ಮಾಡೋಕ್ಕೆ ಹೋಗ್ತೀಯ, ನಿನಗೆ ಅಣ್ಣಪ್ಪ ಶಿಕ್ಷೆ ಕೊಡ್ತೇನೆ ಅಂತ ಹೇಳ್ಬೋದು. ಇಲ್ಲ, ಎಲ್ಲಿದ್ದಾಳೆ ಅಂದರೆ ಎಲ್ಲಿ ವಾಸವಾಗಿದ್ದಾಳೆ ಅಂತ ವಿಷಯನೂ ಗೊತ್ತಿಲ್ಲ. ಈಗ ನೀವು ಬಂದು ಮಾಧ್ಯಮಗಳ ಮುಂದೆ ಹೇಳ್ತಾ ಇದ್ರಿ ಅಂತದಾದರೆ ಇದರ ಹಿಂದೆ ಬೇರೆ ಯಾರಾದರೂ ಹೇಳಿಸ್ತಾ ಇದ್ದಾರಾ ಅಥವಾ ನಿಮ್ಮ ಕಡೆಯಿಂದ ಅನ್ನುವಂಥ ಒಂದು ಅನುಮಾನ ಸಾಮಾನ್ಯವಾಗಿ ಹುಟ್ಟುತ್ತೆ. ಈವರೆಗೂ ನಮಗೆ ಯಾರು ನಮ್ಮನ್ನು ಕಾಂಟ್ಯಾಕ್ಟ್ ಆಗಲಿಲ್ಲ. ಟಿ ವಿಯಲ್ಲಿ ಬರ್ತಾ ಇರೋದನ್ನು ಅವಳು ಸುಜಾತ ಭಟ್ ಅವ್ರ ವಕೀಲರು ಮಂಜುನಾಥ್ ಅಂತ ಬಂದಿತ್ತು. ಆ ಉದ್ದೇಶಕ್ಕೋಸ್ಕರ ನಾನಾಗಿ ನನ್ನ ಸ್ವಯಂ ಪ್ರೇರಣೆಯಾಗಿ ನಮಗೆ ಪರಿಚಯ ಇರೋ ಮುಖಾಂತರ ಇಲ್ಲಿ ಬಂದು ನಾನು ಹೇಳಿಕೆ ಕೊಡ್ತಾ ಇದ್ದೇನೆ. ಇದು ಸತ್ಯಕ್ಕೂ ದೂರವಾಗಿದ್ದು, ಅವಳಿಗೆ ಮಕ್ಕಳೇ ಇಲ್ಲ. ಸರ್, ಈಗ ಒಂದು ವೇಳೆ ಅವ್ರು ಕೊಟ್ಟರಂಥ ದೂರೇನಿದೆ ಅದು ಸತ್ಯ ಅನ್ನುವಂಥದ್ದು ತನಿಖೆಯಲ್ಲಿ ಆಗುವ ತನಕ ಆ ನಂಬಿಕೆ ಇರ್ತದೆ. ಒಂದು ವೇಳೆ ತನಿಖೆ ಮುಕ್ತಾಯ ಆದ ನಂತರ ಒಂದು ವೇಳೆ ಸುಳ್ಳು ಅನ್ನುವಂಥದ್ದಾದರೆ ಅವ್ರ ವಿರುದ್ಧ ಏನು ಕ್ರಮ ಆಗಬೇಕು ಅನ್ನುವಂಥದ್ದು ನೀವು ಆಗ್ರಹಿಸ್ತೀರಿ? ಸರ್, ಅಲ್ಲಿ ಧರ್ಮಸ್ಥಳದ ಪೊಲೀಸ್ನವರು ಈ ಪೂರ್ತಿಯಾಗಿ ಅವಳನ್ನು ವಶಕ್ಕೆ ತಗೊಂಡು ಪೂರ್ತಿ ಎಲ್ಲ ಮೇಲಿಂದ ಕೆಳಗಡೆಯವರಿಗೆ ಏನೇನು ಮಾಡಿದ್ದಾಳೆ, ಎಲ್ಲಿದ್ದಾಳೆ, ಕಲ್ಕತ್ತಲ್ಲಿ ಇದ್ದದ್ದು ಹೌದಾ ಅಥವಾ ಬೇರೆ ಏನಾದ್ರು ವ್ಯವಹಾರ ಮಾಡ್ಕೊಂಡಿದ್ದಾರಾ, ಯಾರು ಹಿಂದ್ಗಡೆ ಸಪೋರ್ಟ್ ಇದೆ ಅಂದ್ಬಿಟ್ಟು ಪೊಲೀಸ್ನವ್ರು ಕೂಡಲೇ ಕಸ್ಟಡಿ ತೊಗೊಂಡ್ರು ತುಂಬ ಒಳ್ಳೇದು. ಎಲ್ಲ ಬಾಯಿ ಬಿಡ್ತಾರೆ. ಈ ಕೇಸ್ನ ಮುಂದುವರಿಸಬೇಕು ಅನ್ನೋದು ಅಟಕ್ ಬಿದ್ದಿದ್ದಾರೆ ಸುಜಾತ ಭಟ್ ಅವರು, ಅವ್ರಿಗೆ ಏನು ಹೇಳ್ತೀರಿ? ಈಗ ಟಿ ವಿ ಮಾಧ್ಯಮದಲ್ಲೇ ಎಲ್ಲ ಬಂದಿದೆಯಲ್ಲ ಸರ್, 16 ಗುಂಡಿಯೂ ಸಿಕ್ಕಿಲ್ಲ, ಇವಳದು ದಾಖಲಾತಿ ಸುಳ್ಳು. ಇಷ್ಟೊಂದು ನಡೀತಾ ಇದ್ರು ಅವಳಿಗೆ ಹಿಂದಿದ್ದು ಸಪೋರ್ಟ್ ಕೊಡೋದ್ರಿಂದ ಅವಳು ಏನು ಮಾಡ್ತಾಳೆ, ದೇವರೇ ಶಿಕ್ಷೆ ಕೊಡಬೇಕು ಅವಳಿಗೆ. ಯಾರು ಸಪೋರ್ಟ್ ಇದ್ದಾರೆ ಅವ್ರಿಗೆ? ಯಾರು ಸಪೋರ್ಟ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಸಪೋರ್ಟು ನನಗೆ ಅದ್ರದ್ದು ಅಷ್ಟೊಂದು ವಿಷಯ ಗೊತ್ತಿಲ್ಲ. ಅಂತೂ ಸಪೋರ್ಟ್ ಕೊಟ್ಟೆ ಅವಳು ಇದು ಮಾಡೋದು. ಸುಜಾತ ಭಟ್ ಅವರ ಹುಟ್ಟೂರು ಅಥವಾ ಅವರ ತಮ್ಮ ಅವ್ರ ಜೊತೆ ಏನಾದರೂ ಮಾತಾಡಿದ್ರೆ ಇಷ್ಟೆಲ್ಲ ಆದ ನಂತರ ಮುಂದೆ ಏನು ಮಾಡಬೇಕು, ಸಪೋರ್ಟಿಗೆ ನಿಲ್ಲಬೇಕಾ ಅಥವಾ ಮುಂದೆ ಏನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ತವರು ಮನೆ, ನಿಮ್ಮ ಹೆಂಡತಿಯ ತವರು ಮನೆ ಜೊತೆ ಏನಾದರೂ ಮಾತಾಡಿದ್ರೆ ಯಾವಾಗಲಾದರೂ? ಮತ್ತೆ ನಿಮ್ಮ ಹೆಂಡತಿ ಏನು ಹೇಳ್ತಾರೆ? ತನ್ನ ಸಹೋದರನೇ ಈ ಥರ ಬಂದು ದೊಡ್ಡ ಕಂಪ್ಲೇಂಟ್ ಕೊಟ್ಟಾಗ ತವರು ಮನೆಯೇ ಇಲ್ಲ ಸರ್, ಅದೆಲ್ಲ ಮಾರಾಟ ಆಗೋಗಿ ಯಾರೂ ಇಲ್ಲ. ಅವರಿಗೆಲ್ಲ ಒಬ್ಬ ಬಾಂಬೆಯಲ್ಲಿದ್ದಾರೆ, ಒಬ್ಬರು ಬೆಂಗಳೂರು ಉಡುಪಿಯಲ್ಲಿದ್ದಾರೆ, ಯಾರೂ ಮನೆಗೆ ಸೇರಿಸಲ್ಲ. ಅವಳು ಮೊದಲಿಂದ ಚಿಕ್ಕ ವಯಸ್ಸಿನಿಂದ ಕೆಟ್ಟ ಅಭ್ಯಾಸ ಇರೋದ್ರಿಂದ ಅವಳನ್ನು ಎಲ್ಲರೂ ಮನೆ ಸಂಸಾರದಿಂದ ದೂರ ಮಾಡಿದ್ದಾರೆ ಅವಳನ್ನು. ಈಗ 2003ರಿಂದ ಇಲ್ಲಿಯವರೆಗೆ ಅಂದರೆ ಎಲ್ಲಿದ್ದರು ಅನ್ನುವಂಥದ್ದನ್ನ ಅವರು ಎಲ್ಲೂ ಹೇಳಲ್ಲ. ಅಟ್ಲೀಸ್ಟ್ ಈ ವಿಷಯ ಗೊತ್ತಾದ ನಂತರ ತಿಳ್ಕೊಳ್ಳೋ ಪ್ರಯತ್ನಗಳು ಮಾಡಿದ್ರ ಇವರು ಎಲ್ಲಿದ್ದರು, ಏನು ಮಾಡ್ತಾಯಿದ್ರು ಅಂತ? ಇಲ್ಲ, ಅವರು ಆವತ್ತು ಬಾಂಬೆಗೆ ಫೋನ್ ಮಾಡಿದೆ, ಈ ಥರ ಟಿ ವಿಯಲ್ಲಿ ಬರ್ತಾ ಇತ್ತು, ಏನು ಪ್ರಕಾಶ ಅಂದರೆ ಬೇಡ ಬಿಟ್ಟಾಕಿ ಬಾವ, ಯಾರು ಬಂದರೂ ನಮ್ಗೆ ಗೊತ್ತಿಲ್ಲ ಅಂತ ಮಾತ್ರ ಹೇಳಿ ಅಂದರು. ಯಾರೇನು ವಿಷಯನ್ನು ಪ್ರಸ್ತಾಪ ಮಾಡಬೇಡಿ, ನಾವು ನಮ್ಮ ಫ್ಯಾಮಿಲಿಯಿಂದ ತೆಗೆದು ಹಾಕಿ ಆಯಿತು ಅಂತ ಹೇಳಿದ್ರು ಸರ್. ಅವರು ಬಂದು ಮಾಧ್ಯಮಗಳ ಮುಂದೆ ಅಥವಾ ಪೊಲೀಸರ ಮುಂದೆ ಕಣ್ಣೀರು ಹಾಕೋದನ್ನು ನೋಡಿದರೆ ಎಂಥವ್ರಿಗಾದ್ರೂ ಒಂದು ಕನಿಕರ ಬರುತ್ತೆ, ಏನು ನಿಜ ಇರ್ಬೋದೇನೋ ಅನ್ನುವಂಥದ್ದು. ಇವಳದ್ದು ಮಾತೆತ್ತಿರೆ ದಿನಕ್ಕೆ 106 ಸುಳ್ಳು ಹೇಳೋಳು. ಚಿಕ್ಕ ವಯಸ್ಸಿನಿಂದ ಸುಳ್ಳು ಹೇಳ್ಕೊಂಡೇ ಅವಳು ಜೀವನ ಮಾಡಿದವಳು. ಸಾಕ್ಷಿನೇ ಅವಳು 89ರಲ್ಲಿ ಮಗುವಿನ ಅಬಾರ್ಷನ್ ಮಾಡಿಸಿರೋದು. ಆವತ್ತಿಂದ ಕೆಟ್ಟ ಚಾಳಿಯಲ್ಲೇ ಇದೆ. ಅದು ಕನ್ನಡದಲ್ಲಿ ಪದ ಹೇಳಬೇಕಂತಂದರೆ ರಾತ್ರಿಯಿಂದ ವ್ಯವಹಾರ ಮಾಡ್ತಾರಲ್ಲ, ಆ ವ್ಯವಹಾರ ಕೇಳಿದವಳು. ಅವಳನ್ನು ಇನ್ನೂ ತಿದ್ದೋಕ್ಕಾಗೋದಿಲ್ಲ. ಅವಳ ಫ್ಯಾಮಿಲಿ ಯಾರೂ ಟಚ್ಚೇ ಮಾಡಿಲ್ಲ ಸರ್. ಇಷ್ಟೇ, ಅವಳದ್ದು ಕುಂತ್ರೆ ನಿಂತರೆ 100 ಸುಳ್ಳು ಹೇಳಿದೆ ಅವಳು ಜೀವನ ಮಾಡೋದೇ ಇಲ್ಲ. ಅವಳು ಇಲ್ಲಿ ಧರ್ಮಸ್ಥಳದಲ್ಲಿ ಯಾರೋ ಸಪೋರ್ಟ್ ಕೊಟ್ಟು ನೀನು ಬಾ ಅಂತ ಹೇಳಿದ್ದಕ್ಕೆ ಅವಳು ಮುಂದೆ ಬಂದಿದ್ದಾಳೆ. ಮಕ್ಕಳಿರೋದು ಸತ್ಯಕ್ಕೆ ದೂರವಾದ ವಿಷಯ. ಸರ್, ಈಗ ನೀವು ಒಂದು ಮಾಧ್ಯಮದ ಮುಂದೆ ಬಂದು ಕೂತಿದ್ದೀರಿ ಅಥವಾ ಸುಜಾತ ಭಟ್ಟು ಏನು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತಿದ್ದೀರಿ. ನೀವು ಸುವರ್ಣ ನ್ಯೂಸ್ ಮೂಲಕ ಸುಜಾತ ಭಟ್ಗೆ ಏನಾದರೂ ಹೇಳಬೇಕು, ನೀವು ಮಾಡ್ತಾ ಇರುವಂಥದ್ದು ಸರಿನಾ ತಪ್ಪಾ, ಅಥವಾ ಅವ್ರಿಗೇನಾದರೂ ನೇರವಾಗಿ ಹೇಳುವಂಥದ್ದಿದ್ರೆ ಏನು ಹೇಳ್ತೀರಿ? ನೋಡಮ್ಮ, ನೀವು ಆ ವಿಷಯಕ್ಕೆ, ದೇವರ ವಿಷಯಕ್ಕೆ ಹೋಗಬಾರ್ದು. ನಿಮ್ಮ ತಂದೆ ತಾಯಿ ಎಲ್ಲ ಧರ್ಮಸ್ಥಳ ಮಂಜುನಾಥನ ನಂಬಿದವರು. ಯಾವುದೇ ಕಾರಣಕ್ಕೂ ನೀನೇನೇ ಇದ್ರೂ ಕೇಸ್ ವಾಪಸ್ ತಗೊಂಡು ಸುಮ್ಮನೆ ನಿನ್ನ ಪಾಡಿಗೆ ನೀನಿರೋ, ದೇವರು ನಿನಗೆ ಎಲ್ಲರೂ ದಾರಿ ತೋರಿಸ್ತೇನೆ. ಇಷ್ಟು ಮಾತ್ರ ಹೇಳಬಳ್ಳೆ ಸುಜಾತ ನಿನಗೆ, ಅಷ್ಟೇ. ಒಂದು ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮಹಾಕ್ಷೇತ್ರ, ಧಾರ್ಮಿಕ ಕ್ಷೇತ್ರದ ಮೇಲೆ ಈ ರೀತಿ
ಆರೋಪ ಆಗಿರೋದ್ರಿಂದ, ಆರೋಪ ಮಾಡ್ತಾ ಇರೋದ್ರಿಂದ ಸೊ ಮುಂದೆ ಯಾವ ರೀತಿಯಾದಂಥ ಸ್ಟೆಪ್ ಕೇವಲ ಸುಜಾತಾ ಭಟ್ ಮಾತ್ರ ಅಲ್ಲ, ಈ ರೀತಿಯ ಆರೋಪ ಮಾಡ್ತಾ ಇರೋರಿಗೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಅದು ಧರ್ಮಸ್ಥಳ ಅಣ್ಣಪ್ಪ ನೋಡ್ಕೊಳ್ಳೋ ವಿಷಯ ಅದು. ಯಾಕಂದರೆ ಎಲ್ಲ ಒಬ್ಬೊಬ್ಬರೇ ಕೇಸ್ ಈಗ ಹಿಂದಕ್ಕೆ ತೊಗೊಳ್ತಾ ಇದ್ದಾರೆ. ಯಾವಾಗ 14 ಬಾಡಿ ಎಲ್ಲಿಯೂ ಮೂಳೆ ಸಿಕ್ಕಲಿಲ್ವೋ ಒಬ್ಬೊಬ್ಬರೇ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಧರ್ಮಸ್ಥಳ ಮಂಜುನಾಥನ ಉಳಿಸುವಂಥದ್ದೊಂದು ಮಾಡಲೇಬೇಕು ಇವಾಗ. ಸೊ ಇನ್ನಾದರೂ ಈ ನಂತರವಾದರೂ ಸುಜಾತಾ ಭಟ್ ಅವ್ರನ್ನ ಭೇಟಿಯಾಗಿ ಇದು ಮಾಡ್ತಿರೋಂಥದ್ದು ಸರಿನಾ ತಪ್ಪ, ಅವ್ರಿಗೇನಾದ್ರೂ ಕನ್ವಿನ್ಸ್ ಮಾಡೋ ಪ್ರಯತ್ನಗಳಾದರೂ ಮಾಡ್ತೀರಾ ಮುಂದೆ? ಅಡ್ರೆಸ್ ಅವಳದ್ದು ಯಾರ್ದು ಇವರೆಗೂ ಎಲ್ಲಿದೆ ಎಂದು ಗೊತ್ತೇ ಇಲ್ಲ ಸರ್. ಯಾರಾದರೂ ಹೇಳಬೇಕು, ಹಿರಿಯವರು ಬಂದು ಹೇಳ್ಬೋದು ಅವಳು ಎಲ್ಲಿದ್ದಾಳೆ, ಅವಳು ಫೋನ್ ನಂಬರ್ ಎಲ್ಲಿದೆ, ಏನು ಮಾಡ್ಕೊಂಡಿದ್ದಾಳೆ ಅಂತ ವಿಷಯನೇ ಗೊತ್ತಿಲ್ಲ ಸರ್ ಇವರೆಗೆ. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಮಹಾಬಲೇಶ್ವರ ಮಧ್ಯಸ್ಥ ಅವರು ಹೇಳುವಂಥದ್ದು. ಅಂದರೆ ಸುಜಾತಾ ಭಟ್ ಅವರ ಮಗಳು ಅನನ್ಯ ಏನು ಮಿಸ್ ಆಗಿದ್ದಾರೆ ಅನ್ನುವಂಥದ್ದು ಹೇಳಿದರೆ, ಆದರೆ ನಿಜಕ್ಕೂ ಆ ರೀತಿಯದ್ದಾಗಿದ್ದರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನುವಂಥದ್ದು ಕೂಡ ಎಲ್ಲರೂ ಒತ್ತಾಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.